Hello friends, welcome to another episode of KAS Mains Previous Year Question Paper Discussion. Siddhi. Yes, ಇದರಲ್ಲಿ 2015 ಅಲ್ಲಿ ಕೇಳಿರುವಂಥ ಕ್ವಶನ್ ಒಂದು. It was very beautiful question which has been asked in the 2015 and I feel like this is the one of the best question which has been asked by the KPSC. But generally, what we do is like we will study few aspects and most of the people have written the answer for this ಅಂತ ನನಗೆ ಅನಿಸುತ್ತೆ. ಭಾಳ ಜನ ಬರೆದಿರ್ತಾರೆ ಆ ಟೈಮಲ್ಲಿ. ಬಿಕಾಸ್ ಕ್ವಶನ್ಸ್ ಇದನ್ನು ನಾವು ಪ್ರಿಲಿಮ್ಸಿಗೂ ಓದಿರ್ತೀವಿ, ಮೇನ್ಸಿಗೂ ಓದ್ತೀವಿ ಈ ಕಂಟೆಂಟು. ಸೊ ಹಾಗಾಗಿ ಬಟ್ ಇದನ್ನು ಅಪ್ರೋಚ್ ಮಾಡೋದು ಒಂದು ಸ್ವಲ್ಪ ತುಂಬ ಚೆನ್ನಾಗಿ ಅಪ್ರೋಚ್ ಮಾಡ್ಬೋದು. ಬಿಕಾಸ್ ದೇರ್ ಆರ್ 2 parts ಇನ್ ದಿಸ್ ಕ್ವಶನ್. ಏನು ಕ್ವಶನ್ ಇದೆ ಅಂತ ನೋಡೋಣ. ಸೊ ಬಿಫೋರ್ ನಾನು ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಐ ಹೋಪ್ ಲೈಕ್ ನೀವೆಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ, ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ, ಆನ್ಸರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಈ ಸಿದ್ಧಿ ವಿಡಿಯೋಸ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಸಕ್ಸಸ್. Most of the people who are watching this video practice ಮಾಡಿ, because just watching will not suffice. ಸೊ ನೀವು ಇದನ್ನು ಕ್ವಶನ್ಸ್ ತೊಗೊಂಡು ಮತ್ತೆ ಇದಾದಮೇಲೆ ಡಿಸ್ಕಷನ್ ಆದಮೇಲೆ ಕೂತ್ಕೊಂಡು ಬರೀರಿ, ದೆನ್ ಓನ್ಲಿ ವಿಲ್ ಗೆಟ್ ಅ ಬೆನಿಫಿಟ್ ಆಫ್ ದ ಔಟ್ ಆಫ್ ಇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೆನಿಫಿಟ್ ಬೇಕು ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಇಸ್ ದ ಓನ್ಲಿ ವೇ ವೇರ್ ಇನ್ ವಿಚ್ ಯು ಕ್ಯಾನ್ ಸ್ಕೋರ್ ಹೈ ಮಾರ್ಕ್ಸ್ ಇನ್ ದಿ KPSC ಪ್ರಿಲಿಮ್ಸ್ ಆರ್ ಮೇನ್ಸ್. ಓಕೆ, ಎಸ್, ಮೇನ್ಸ್ ಪ್ರಿಪೇರ್ ಮಾಡೋದು ಯಾಕೆ ಅಂತ ಭಾಳ ಜನ ಡೌಟಲ್ಲಿ ಇರ್ತೀರಿ. ಅಂದರೆ ಲೈಕ್ ನಮ್ಮ ಪ್ರಿಲಿಮ್ಸ್ ಮಾಡಬೇಕು, ಯಾಕೆ ನಮ್ಮ ಪ್ರಿಲಿಮ್ಸೇ ಆಗಿಲ್ಲ ಅಂದರೆ ಮೇನ್ಸ್ ಯಾಕೆ ಮಾಡಬೇಕು ಅಂತ ಡೌಟಲ್ಲಿ ಇರ್ತೀರ. ಬಟ್ ನಾನು ಆಲ್ವೇಸ್ ಹೇಳೋದು ಇಟ್ಸ್ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ಕಾಂಪಿಟೇಟಿವ್ ಎಕ್ಸಾಮ್ UPSC ಇರಲಿ KPSC ಇರಲಿ, ಡಿಸ್ಕ್ರೀಟ್ ಅಪ್ರೋಚಲ್ಲಿ ನಾನು ಏನಾದರೂ ಪ್ರಿಪೇರ್ ಮಾಡ್ತೀನಿ ಅಂದರೆ ಇಟ್ ಈಸ್ ನಾಟ್ ಪಾಸಿಬಲ್ ಆಫ್ ಸಕ್ಸಸ್. ಓಕೆ, ಸಕ್ಸಸ್ ವೆರಿ ವೆರಿ ಲೆಸ್ ಚಾನ್ಸಸ್ ಅಂತ ಹೇಳ್ಬೋದು. ಸೊ ಇಂಟಿಗ್ರೇಟೆಡಲ್ಲಿ ಮಾಡಿದ್ರೆ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಬೆಳೆಯುತ್ತೆ, ಆಮೇಲೆ ಮೇನ್ಸಲ್ಲಿರೋದು ನಿಮಗೆ ಪ್ರಿಲಿಮ್ಸಿಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಐ ವಿಶ್ ಯು ಟು ಪ್ರಿಪೇರ್ ಫಾರ್ ದ ಮೇನ್ಸ್ ಪ್ಯಾರಲಲ್ಲಿ, ರೈಟ್? ಸೊ ವಾಟ್ ವಾಸ್ ದ ಕ್ವಶನ್? ದಿಸ್ ಕ್ವಶನ್ ಏನು ಕೇಳಿದ್ರು ಈ ಟೈಮಲ್ಲಿ ಅಂತಂದರೆ, ದ ಕ್ವಶನ್ ವಾಸ್ ವೆರಿ ಸಿಂಪಲ್, ದಟ್ ವಾಟ್ ಈಸ್ ಬೌಂಡೆಡ್ ಲೇಬರ್, ಎಕ್ಸ್ಪ್ಲೇನ್ ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಗೇನ್ಸ್ಟ್ ದಿಸ್ ಪ್ರಾಕ್ಟೀಸ್. ಓಕೆ, ಸೊ ಬೌಂಡೆಡ್ ಲೇಬರ್ ಅಂದರೆ ಏನು, ಜೀತದಾಳು ಅಂತ ಹೇಳ್ತೀವಲ್ಲ. ಸೊ ಬೌಂಡೆಡ್ ಲೇಬರ್ ಅಂದರೆ ಏನು, ಮತ್ತು ಅದನ್ನು ಇದ್ರ ಮೇಲೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಏನಿತ್ತು ಅಂದ್ರೆ ಸಂವಿಧಾನಾತ್ಮಕವಾದ ಸೇಫ್ ಗಾರ್ಡ್ಸ್ ಏನಿದೆ, ಪ್ರೊಟೆಕ್ಷನ್ ಏನಿದೆ ಅಂತ ಕೇಳಿರೋದು. ಓಕೆ, ಸೊ ವಿತ್ ದ್ಯಾಟ್ ಪರ್ಸ್ಪೆಕ್ಟಿವ್ ವಿಲ್ ಸ್ಟಾರ್ಟ್ ದಿಸ್. ಸೊ ಅಪ್ರೋಚ್ ಹೇಗಿರಬೇಕು ಅದಕ್ಕೆ? ಕ್ವಶನ್ ಸಿಂಪಲ್ ಇದೆ, ಸೊ ಹಾಗಾಗಿ ನಾನು ಸ್ಟ್ರೇಟ್ ಫಾರ್ವರ್ಡ್ ಬರೀತೀನಿ. 12 ಮಾರ್ಕ್ಸಿಗೆ ಇರುತ್ತೆ. ಸೊ ಏನಿದೆ? ಡಿಫೈನ್ ಬೌಂಡೆಡ್ ಲೇಬರ್. ಓಕೆ, ದ ಫಸ್ಟ್ ಇಸ್ ಡೆಫಿನೇಷನ್ ಆಫ್ ಬೌಂಡೆಡ್ ಲೇಬರ್. ಬೌಂಡೆಡ್ ಲೇಬರ್ ಅಂದರೆ ಏನು ಅಂತ ಅನ್ನೋದನ್ನು ಡೆಫಿನೇಷನ್ ಕೊಡ್ತೀನಿ. ಇಂಟ್ರೊಡಕ್ಷನಲ್ಲಿ ಕೊಡ್ಬೋದು, ಯಾಕೆಂದರೆ ಬಿಕಾಸ್ ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್ ಇಟ್ ಸೆಲ್ಫ್ ಇಸ್. ಸೊ ಇದು ಇರೋದ್ರಿಂದ ಹಾಗಾಗಿ ನಾನು ಫಸ್ಟ್ ಡಿಫೈನ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಅಂತ ಬಾಡಿಯಲ್ಲಿ ಬಂದರೆ ಬ್ರೀಫ್ಲಿ ವಾಟ್ ಈಸ್ ಅಬೌಟ್ ಬೌಂಡೆಡ್ ಲೇಬರ್ ಪ್ರಾಕ್ಟೀಸ್ ಬಗ್ಗೆ ಒಂಚೂರು ಬ್ರೀಫ್ಲಿ ಎಕ್ಸ್ಪ್ಲೇನ್ ಮಾಡಿ ಹಿಸ್ಟಾರಿಕಲ್ ಕಾಂಟೆಕ್ಸ್ಟಲ್ಲಿ. ಆ್ಯಂಡ್ ದೆನ್ ಕಮಿಂಗ್ ಟು ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್. ಸೊ ಡೈರೆಕ್ಟ್ಲಿ ಹಿಟ್ಟಿಂಗ್ ಆನ್ ದಿ ಥೀಮ್ ಅಂತ ಹೋದಾಗ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಏನೇನಿದೆ ಅಂತ ಇದಕ್ಕೊಂದು ಡೈಗ್ರಾಮ್ ಹಾಕಿ, ಓಕೆ, ಸರ್ಕಲ್ ಮಾಡಿ ಅಥವಾ ಫ್ಲೋ ಚಾರ್ಟ್ ಹಾಕಿ ಏನಾದರೂ ಮಾಡಿಬಿಟ್ಟು ಒಂದು ಡೈಗ್ರಾಮ್ ಹಾಕಿಬಿಟ್ಟು ಅದನ್ನು ಎಕ್ಸ್ಪ್ಲೇನ್ ಮಾಡಿ. ದೆನ್ ನಾವು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಷ್ಟೇ ಕೇಳಿದ್ದಾರೆ, ಬಟ್ ಹಾಗಾಗಿ ನಾನು ಬರೀ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಬರಲ್ಲ, ಸ್ಟ್ಯಾಟ್ಯೂಟರಿ ಸೇಫ್ ಗಾರ್ಡ್ಸು ಏನೇನಿದೆ ಅಂತ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದಾದಮೇಲೆ ದೆನ್ ಐ ವಿಲ್ ರೈಟ್ ಅ ಕನ್ಕ್ಲೂಷನ್ with saying that positive or mentioning the what government can take, ಏನು ಗೌರ್ಮೆಂಟ್ ಆ್ಯಕ್ಷನ್ಸ್ ತೊಗೋಬೇಕು ಇದ್ರ ಮೇಲೆ ಅಂತ ನಾನು ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಓಕೆ, ಮೋಸ್ಟ್ ಆಫ್ ದಿ ಟೈಮ್ಸ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ಸ್ ಕೇಳಿದ್ದಾರೆ ಅಂತ ಅಂದ್ಕೊಂಡು ನಮಗೆಲ್ಲರಿಗೂ ಗೊತ್ತಿರುವಂಥ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ ಒಂದು ಅಂತೂ 100% ಎಲ್ಲರಿಗೂ ನೆನಪಿರುತ್ತೆ, ಆರ್ಟಿಕಲ್ 23. ಓಕೆ, ಸೊ 23 ಏನು ಹೇಳ್ತಾ ಇದೆ? ಪ್ರೊಹಿಬಿಷನ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್ ಆ್ಯಂಡ್ ಫೋರ್ಸ್ಡ್ ಲೇಬರ್ ಅಂತ ಇದೆ. ಸೊ ಹಾಗಾಗಿ ಅದೊಂದು ಎಲ್ಲರಿಗೂ ನೆನಪಿರುತ್ತೆ. ಬಟ್ ಹವೆವರ್ ಅದರ್ ಸೇಫ್ ಗಾರ್ಡ್ಸ್ ಏನೇನಿದ್ದಾವೆ, ಅದು DPSPಯಲ್ಲಿ ಇದೆಯಾ ಅಥವಾ ಫಂಡಮೆಂಟಲ್ ರೈಟಲ್ಲಿ ಇನ್ನೊಂದೆರಡು ಸೇಫ್ ಗಾರ್ಡ್ಸ್ ಇದೆಯಾ ಅಂತ ಅನ್ನೋದನ್ನು ಇಮಿಡಿಯೇಟ್ಲಿ ಆ ಕ್ಷಣದಲ್ಲಿ ಸ್ಟ್ರೈಕ್ ಆಗೋದು ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಬಟ್ ಆದರೂ ನಾವು ಅದನ್ನು ಸ್ಟ್ರೈಕ್ ಮಾಡಿಕೊಂಡು ಬರೀಬೇಕು. ಓಕೆ, ಇದರಲ್ಲಿ ಎಷ್ಟು ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ ಅವೆಲ್ಲ ಡೈರೆಕ್ಟ್ಲಿ ಬರೀಬೇಕು, ಎಷ್ಟು ಇಂಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ ಅವು ಇಂಡೈರೆಕ್ಟ್ಲಿನೂ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸನ್ನು ಲಿಸ್ಟ್ ಮಾಡಬೇಕು. ಅದಕ್ಕೆ ನಾನು ಹೇಳ್ತಿರೋದು, ಇಲ್ಲಿ ನಿಮಗೆ 4 ಪಾಯಿಂಟ್ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅಂತ ಸಿಕ್ಕರೆ ಇನ್ನೂ 2 ಪಾಯಿಂಟು ನೀವು ಸ್ಟ್ಯಾಟ್ಯೂಟರಿ ಸೇಫ್ ಗಾರ್ಡ್ಸನ್ನು ಬರೀಬೋದು. ಈ ಸ್ಟ್ಯಾಟ್ಯೂಟರಿ ಸೇಫ್ ಗಾರ್ಡ್ಸ್ ನೀವು ಬರೆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಲೈಕ್ ಆಲ್ಮೋಸ್ಟ್ ಯು ವಿಲ್ ಬಿ ಕವರಿಂಗ್ ವಾಟ್ ಎವರ್ ದಿ ಆಸ್ಪೆಕ್ಟ್ಸ್ ಆರ್ ದೇರ್ ವಿತ್ ರೆಸ್ಪೆಕ್ಟ್ ಟು ಬೌಂಡೆಡ್ ಲೇಬರ್. ಬೌಂಡೆಡ್ ಲೇಬರಲ್ಲಿ ಏನೇನು ಆಸ್ಪೆಕ್ಟ್ಸ್ ಕವರ್ ಮಾಡಬೇಕಾಗಿತ್ತೋ ನಾನು ಆನ್ಸರಲ್ಲಿ ಕವರ್ ಮಾಡ್ದಂಗೆ ಆಗುತ್ತೆ, ರೈಟ್? ಸೊ ಹಾಗಾಗಿ ನೀವು ಇದನ್ನು ಕಂಪಲ್ಸರಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಮತ್ತು ಸ್ಟ್ಯಾಟ್ಯೂಟರಿ ಸೇಫ್ ಗಾರ್ಡ್ಸ್ ಬರೀತೀರಿ. ದೆನ್ ಕನ್ಕ್ಲೂಷನ್ ಅಂತ ಬಂದಾಗ ನೀವು ಅಲ್ಲಿ ಪಾಸಿಟಿವ್ ನೋಟಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀವಿ. ಪಾಸಿಟಿವ್ ನೋಟ್ ಅಂದರೆ ಏನು ಅಂತ ಅನ್ನೋದು ಭಾಳ ಜನಕ್ಕೆ ಕ್ವಶನ್ ಬರುತ್ತೆ. ಬಟ್ ಈ ಕ್ವಶನ್ ಅಂತ ಅಂದರೆ ನಾನೇನಂತ ಇದ್ದೀನಿ, ಸೊ ಹಿಯರ್ ವಾಟ್ ಐ ವಿಲ್ ಡೂ ಅಂತಂದರೆ ವಾಟ್ ಆರ್ ದಿ ಡ್ರಾಬ್ಯಾಕ್ಸ್, ಯಾಕೆ ಇನ್ನೂ ಬೌಂಡೆಡ್ ಲೇಬರ್ ನಮಗೆ 1950s ತೊಗೊಂಬಂದಿದ್ರು ಅಬಾಲಿಷನ್ ಆಫ್ ಬೌಂಡೆಡ್ ಲೇಬರ್. ಸೊ ಬಟ್ ಸ್ಟಿಲ್ ವಿ ಆರ್ ಅನೇಬಲ್ ಟು ಇಂಪ್ಲಿಮೆಂಟ್ ಇಟ್ ಮೋರ್ ಎಫೆಕ್ಟಿವ್ಲಿ. ಯಾಕೆ ಅದಾಗ್ತಿದೆ
ಅಂತ ಅನ್ನೋದನ್ನು ನಾವು ಅದನ್ನು ವಿವರಣೆ ಕೊಡಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಕೆಲವು ಮೆಜರ್ಸ್ಗಳನ್ನು ಲೈಕ್ ದೇರ್ ಆರ್ ಪ್ರಾಬ್ಲಮ್ಸ್ ಇನ್ ಬಾಂಡೆಡ್ ಲೇಬರ್ ಓಕೆ ಇಂಪ್ಲಿಮೆಂಟೇಷನ್ ಬರಿತೀನಿ. ನೆಕ್ಸ್ಟು ಅದಕ್ಕೆ ಮೆಜರ್ಸ್ ಏನೇನಿದೆ ಅಂತ ಬರಿತೀನಿ. ಸೊ ಇದರಲ್ಲೇ ನಾನು ಕನ್ಕ್ಲೂಡ್ ಮಾಡಿ ಬಿಟ್ಬಿಡ್ತೀನಿ. ಓಕೆ, ದಿಸ್ ಈಸ್ ಒನ್ ಮೋರ್ ವೇ. ಸೊ ನಾನೇನು ಹೇಳ್ತಾ ಇದ್ದೀನಿ, ಕನ್ಕ್ಲೂಷನ್ ಅಂತ ಬರೆದಾಗ ಕನ್ಕ್ಲೂಷನ್ ಈಸ್ ಸಪ್ರೇಟ್ ಆಸ್ಪೆಕ್ಟ್, ಬಟ್ ಹವೆವರ್ ಇಫ್ ವಿ ಡೋಂಟ್ ಹ್ಯಾವ್ ದ ಸ್ಪೇಸ್ ವಿ ವಿಲ್ ರೈಟ್ ಲೈಕ್ ದಿಸ್. ಓಕೆ, ಸೊ ಇದನ್ನೆಲ್ಲ ನಾನು ಬರೆದಾಗ ಆಬ್ವಿಯಸ್ಲಿ ನನಗೆ ಪೇಜ್ ಉಳಿಯೋದಿಲ್ಲ, ಟೈಮ್ ಉಳಿಯೋದಿಲ್ಲ. ಸೊ ಐ ವಿಲ್ ಕಂಪ್ಲೀಟ್ ದಿಸ್ ಆನ್ಸರ್ ಇನ್ 7.5 to 8 minutes ಅಂತ ಹೇಳ್ಬೋದು. ಓಕೆ, ಸೊ ಲೆಟ್ಸ್ ಸಿ ಏನೇನಿದೆ ಅಂತ. ಬಾಂಡೆಡ್ ಲೇಬರ್ ಅಂದರೆ ಏನು, ವಿ ಆಲ್ ನೋ ದಿಟ್. ಓಕೆ, ಸೊ ಬಾಂಡೆಡ್ ಲೇಬರ್ ಅಂದರೆ ಏನು, ಸೊ ಸಮಥಿಂಗ್ ವಿಚ್ ಈಸ್ ವೆರ್ ಇನ್ ವಿಚ್ ಹಳೆ ಅಂದರೆ ಲೈಕ್ ಫೋರ್ಸ್ಡ್ ಲೇಬರ್ ಅಥವಾ ಲೈಕ್ ವಿತೌಟ್ ಪೇಮೆಂಟ್ ಆರ್ ಲೆಸ್ ಪೇಮೆಂಟಲ್ಲಿ ಕೆಲಸವನ್ನು ಮಾಡಿಸ್ಕೊತಿರೋದಕ್ಕೆ ನಾವು ಬಾಂಡೆಡ್ ಲೇಬರ್ ಅಂತ ಹೇಳ್ತೀವಿ. ಇದು ಯಾಕಾಗುತ್ತೆ, ಬಿಕಾಸ್ ನಮ್ಮ ತಂದೆನೋ ತಾತನೋ ಯಾರೋ ಒಬ್ಬರು ಅಥವಾ ಲೋನ್ ತೊಗೊಂಡಿರ್ತಾರೆ, ನಾನೇ ಲೋನ್ ತೊಗೊಂಡಿರ್ತೀನಿ. ಸೊ ಆ ಥರ ಲೋನ್ ತೊಗೊಂಡಾಗ ಹೆವಿ ಲೋನನ್ನು ಕೊಡ್ತಾರೆ, ಅದನ್ನು ರೀಪೇಮೆಂಟ್ ಕೆಪಾಸಿಟಿ ನಮ್ಮ ಹತ್ರ ಇರೋದಿಲ್ಲ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನೀನು ಅದರ ರೀಪೇಮೆಂಟ್ ಕೆಪಾಸಿಟಿ ಇಲ್ಲ ಅಂತ ಲೋನ್ ರಿಕವರಿಗೋಸ್ಕರ ಅವರನ್ನು ದುಡ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಆ ದುಡ್ಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅವಾಗ ಅಂದರೆ ಪೇಮೆಂಟು ನಾಟ್ ಆನ್ ದಿ ಅಪ್ ಟು ದಿ ಮಾರ್ಕೆಟ್ ಲೆವೆಲ್ ಅಥವಾ ಪೇಮೆಂಟೇ ಕೊಡೋದಿಲ್ಲ. ಓಕೆ, ಸೊ ಹಾಗಾಗಿ ಅದಕ್ಕೆ ನಾವು ಬಾಂಡೆಡ್ ಲೇಬರ್ ಅಂತ ಕರಿತೀವಿ. ಡೆಫಿನೇಷನ್ ಏನಿದೆ, ಎ ಬಾಂಡೆಡ್ ಲೇಬರ್ ವೆನ್ ದೇರ್ ಲೇಬರ್ ಈಸ್ ಡಿಮಾಂಡೆಡ್ ಆಸ್ ಅ means of repayment of the loan. So the person is then tricked or trapped into working of very little or no pay. Okay, so very little or no pay, ಇದಕ್ಕೆ ನಾವು ಬಾಂಡೆಡ್ ಲೇಬರ್ ಅಂತ ಕರಿತೀವಿ. ಇದಕ್ಕೆ ನೀವು ಹಿಸ್ಟಾರಿಕಲ್ ಒಂದು ವಿವರಣೆ ಕೊಡ್ಬೋದು. ಓಕೆ, ಮೊದಲೆಲ್ಲ ಜೀತದ ಸಿಸ್ಟಮ್ ಇತ್ತು ಅಂತ. ನೆಕ್ಸ್ಟ್ ನಾನು ಬಾಡಿಗೆ ಅಂತ ಬಂದಾಗ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅಂತ ಕೇಳಿದ್ದಾರೆ. ಸೊ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಏನೇನಿದೆ ಅಂತ ನಾನು ಲಿಸ್ಟ್ ಮಾಡ್ತೀನಿ. ಈ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಲಿಸ್ಟ್ ಮಾಡಬೇಕಾದ್ರೆ ಫಸ್ಟ್ ಏನಿದೆ, ಬಾಂಡೆಡ್ ಲೇಬರ್ ಇಸ್ ಪ್ರೊಹಿಬಿಟೆಡ್ ಇನ್ ಇಂಡಿಯಾ ಬೈ ದ ಲಾ ಆಫ್ ಆರ್ಟಿಕಲ್ 21 and 23. ಎಸ್, ಆಬ್ವಿಯಸ್ಲಿ ಮೆನಿ ಆಫ್ ದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟಲ್ಲಿ ಹೋದರೆ ಆರ್ಟಿಕಲ್ 21 ಈಸ್ ಅ ಡಿಫಾಲ್ಟ್ ಫಾರ್ ದಿ ಅಬಾಲಿಷನ್ ಆಫ್ ಬಾಂಡೆಡ್ ಲೇಬರ್ ಆ್ಯಂಡ್ 23 yes it is saying that forced labor or beggar. Okay, prohibition of forced labor or beggar ಅಂತ ಹೇಳ್ತೀವಿ. ಸೊ 21 ಏನು ಹೇಳ್ತಿದೆ ಅದ್ರ ಬಗ್ಗೆ ಬರೀತೀರಾ, that deals with the right to life and liberty, and under that bonded labor has been Supreme Court in one of the cases Supreme Court has mentioned that the bonded labor is a part of Article 21 which protects against the bonded labor. Okay, so Article 23 the Constitution prohibits the forced labor, so that is itself is a 23 ನಲ್ಲಿ ಹೇಳಿದ್ದಾರೆ. ಸೊ ಹಾಗೆ ಅದನ್ನು ಪಾಯಿಂಟ್ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ದೆನ್ ಆರ್ಟಿಕಲ್ 24 ವಿಚ್ ಆಲ್ಸೋ ಟಾಕ್ಸ್ ಅಬೌಟ್ ದಿ ಪ್ರೊಹಿಬಿಷನ್ ಆಫ್ ಚಿಲ್ಡ್ರನ್ಸ್ ಎಂಪ್ಲಾಯ್ಮೆಂಟ್. ಓಕೆ, ಸೊ ಇದನ್ನು ಒಂದು ಪಾರ್ಟ್ ಆಫ್ ಲೇಬರ್. ಓಕೆ, ಲೇಬರ್ ಸಿಸ್ಟಮಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಇದೊಂದು ಪ್ರೊವಿಷನ್ ಆ್ಯಡ್ ಮಾಡ್ತೀನಿ. ದೆನ್ 39 ಬಗ್ಗೆನೂ ಆ್ಯಡ್ ಮಾಡಿ. 39 ಸ್ಟೇಟ್ಸ್ ವಿಲ್ ಸೆಕ್ಯೂರ್ ದಿ strength of the workers and men and women, and so they are men and women at the tender age of the children and not abused, that the citizens are not forced by economic necessity. ಓಕೆ, ಸೊ ಸಿಟಿಜನ್ಸ್ ಏನಿದ್ದಾರೆ ಎಕನಾಮಿಕ್ ನೆಸೆಸಿಟಿಯಿಂದ ಅವರಿಗೆ ಕೆಲಸವನ್ನು ಫೋರ್ಸ್ ಮಾಡೋ ಹಾಗಿಲ್ಲ ಅಂತ ಇದು 39 ಹೇಳ್ತಿದೆ. ಸೊ ಹಾಗಾಗಿ ಇವು ಇಷ್ಟು ಪ್ರೊವಿಷನ್ಸ್ಗಳನ್ನು ನಾನು ಲಿಸ್ಟ್ ಮಾಡ್ತೀನಿ. ಇದರಲ್ಲಿ ಏನು ಬರಿತೀನಿ ಅಂತಂದರೆ, ನಾನು ಬರಿಬೇಕಾದ್ರೆ ದಿಸ್ ಈಸ್ ಬಿನ್ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಓಕೆ, ಸೊ ಹಾಗಾಗಿ ವಾಟ್ ಇಟ್ ಈಸ್ ನಾಟ್ ಡೈರೆಕ್ಟ್ಲಿ ಇಂಪ್ಲಿಮೆಂಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಬಟ್ ಹವೆವರ್ ದ ಸ್ಟೇಟ್ ಈಸ್ ಎಂಪವರ್ಡ್ ಟು ಇಂಪ್ಲಿಮೆಂಟ್ ಆರ್ಟಿಕಲ್ 39. ರೈಟ್, ಸೊ ಇನ್ ದ್ಯಾಟ್ ಪರ್ಸ್ಪೆಕ್ಟಿವ್ ವಾಟ್ ಸ್ಟೇಟ್ ಹ್ಯಾಸ್ ಡನ್, ಏನು ಸರ್ಕಾರಗಳು ಮಾಡಿದೆ ಅಂದರೆ, ಸೊ ದೇ ಹ್ಯಾವ್ ಬಾಟ್ ಸ್ಟ್ಯಾಟ್ಯೂಟರಿ ಪ್ರೊವಿಷನ್ಸ್ ಅಂತ ಬರಿತೀನಿ. ಅದರಲ್ಲಿ ನಾನು ದ ಸ್ಪೆಸಿಫಿಕ್ ಲಾಸ್ ಟು ಪ್ರೊಹಿಬಿಟ್ ದಿ ಲಾ ವಾಸ್ ಲೆಜಿಸ್ಲೇಟೆಡ್ in 1976 known as Bonded Labor System Abolition Act ಅಂತ 1976 ಅಲ್ಲೇ ತೊಗೊಂಡು ಬಂದ್ರಿ ಇದನ್ನು. ಸೊ ಇದಕ್ಕೆ 1976 ಅಲ್ಲಿ ತೊಗೊಂಡು ಬಂದಾಗ they have made a certain provisions which in which the bonded labor itself has been made as an unconstitutional. Okay, so ಅದ್ರ ಸಪೋರ್ಟಿಂಗ್ ಅಂತ ಬಂದಾಗ ದ ಕಾಂಟ್ರಾಕ್ಟ್ ಲೇಬರ್ ರೆಗ್ಯುಲೇಷನ್ ಆ್ಯಂಡ್ ಅಬಾಲಿಷನ್ ಆ್ಯಕ್ಟ್ 1970s ಅಲ್ಲಿ ತೊಗೊಂಡು ಬಂದಿದ್ದಾರೆ. ಆ್ಯಂಡ್ ದೆನ್ ದೇರ್ ಈಸ್ ಒನ್ ಮೋರ್ ಆ್ಯಕ್ಟ್ ಕಾಲ್ಡ್ ಆಸ್ ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ ಮ್ಯಾನ್ ರೆಗ್ಯುಲೇಷನ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಸರ್ವಿಸ್ ಆ್ಯಕ್ಟ್ 1979 ಆ್ಯಂಡ್ ಮಿನಿಮಮ್ ವೇಜ್ ಆ್ಯಕ್ಟ್. ಓಕೆ, ಸೊ ಬಾಂಡೆಡ್ ಲೇಬರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಅನ್ಲೆಸ್ ಪರ್ಸನ್ ಹೂ ಇಸ್ ನಾಟ್ ಬೀನ್ ಪೇಡ್ ಓಕೆ ಆನ್ ಪಾರ್ ವಿತ್ ದಿ ಮಾರ್ಕೆಟ್. ಓಕೆ, ಸೊ ಮಾರ್ಕೆಟಲ್ಲಿ ಎಷ್ಟಿದೆ ಅಷ್ಟಕ್ಕಿಂತ ಕಡಿಮೆ ಕೊಡ್ತಾ ಇದ್ದಾರೆ ಅಂತಂದ್ರೆ ದಟ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆಸ್ ಅ ಬಾಂಡೆಡ್ ಲೇಬರ್. ಸೊ ಹಾಗಾಗಿ so minimum wage act is also statutory provision. So I will list all these things and then I will explain few points on this. Okay, then conclusion ಅಂತ ಬಂದಾಗ conclusion ಅಲ್ಲಿ ನಾನು ಮೊದಲೇ ಹೇಳಿದಾಗೆ ನಾನು ಏನು ಮಾಡ್ತೀನಿ, ಸಿಂಪಲ್ ಆಗಿ ಇಡ್ತೀನಿ conclusion. So here what I will do, the reasons for such labor is, ಯಾಕೆ ಆಗ್ತಿತ್ತು ಅಂತ ಬರ್ತೀನಿ. The reasons for such labor is lack of awareness, low conviction rate and weaker implementation of provisions. Okay, so the act was not properly implemented and then ಅವೇರ್ನೆಸ್ ಇರಲಿಲ್ಲ ಜನಕ್ಕೆ. ಬಾಂಡೆಡ್ ಲೇಬರ್ದು ಒಂದು ಸಪೋರ್ಟಿಂಗ್ ನಮಗೆ ಆ್ಯಕ್ಟ್ ಇದೆ, ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಇದೆ ಅಂತ, ನಮ್ಮ ರೈಟ್ ಇದೆ ಅಂತ ನಮಗೆ ಅದು ಅವೇರ್ನೆಸ್ಸೇ ಇರಲಿಲ್ಲ. ಸೊ ಹಾಗಾಗಿ
ಇದರದೊಂದು ಮೇಜರ್ ಸ್ಟಂಬ್ಲಿಂಗ್ ಬ್ಲಾಕ್ ಇದೆ. ಸೊ that is the measures to such are central sector scheme for rehabilitation of bonded labor. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದೆ 2016 ತಂದಿದ್ದು, ಅದು ರಿಹ್ಯಾಬಿಲಿಟೇಷನ್ ಆಫ್ ಬಾಂಡೆಡ್ ಲೇಬರ್ ಸ್ಕೀಮ್ ಅಂತ ಇದೆ. ಅದರಲ್ಲಿ ಅರೌಂಡ್ 3 lakhs up to 3 lakhs rupees will be compensation will be given to the affected person or victim. And then what can be done, ಏನೇನು ಮಾಡ್ಬೋದು, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಇದೆ, ಮತ್ತೇನು ಮಾಡ್ಬೋದು ಅಂದರೆ ಎಫಿಷಿಯೆಂಟ್ ರಿಹ್ಯಾಬಿಲಿಟೇಷನ್ ಮಾಡ್ಬೋದು, ರಿಹ್ಯಾಬಿಲಿಟೇಷನ್ ಎಫಿಷಿಯೆಂಟ್ ಆಗಿ ಮಾಡ್ಬೋದು, ಆ್ಯಂಡ್ ದೆನ್ ಅವೇರ್ನೆಸ್ ಕ್ಯಾಂಪೇನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ಕ್ಯಾನ್ ಬಿ ಡನ್ ವಿತ್ ರೆಸ್ಪೆಕ್ಟ್ ಟು ಆ್ಯಂಡ್ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಫ್ ದಿ ಪ್ರೋಗ್ರಾಮ್. ಓಕೆ, ಸೊ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಗೋಸ್ಕರ ದಿ ಬ್ಯೂರೋಕ್ರಸಿ ಆರ್ ದಿ the officers has to be made sensitized. Okay, bringing sensitivity trainings in the development of administration, in that, okay, we can say that there can be a efficiency in implementation of the program. So all these things, okay, idanna way forward antanu bariri athwa nimma pre conclusion antanu baribodu. Okay, so if you don't have space, you can write it this thing in the conclusion also, but exactly this will not be the conclusion. Okay, with this I will conclude the sessions for today. ನಿಮ್ಗೆ ಏನಾದರೂ ಡೌಟ್ ಇದ್ದರೆ, ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ಕೋಟ್ ಮಾಡಿ. ಬಟ್ ಆದರೆ ಒಂದಂತರೂ ನಿಜ, ನೀವು ಆನ್ಸರ್ ಬರೆಯೋವರೆಗೂ ನೀವು ಇಂಪ್ರೂವ್ಮೆಂಟ್ ಆಗಲ್ಲ. ಬರೀ ನೋಡಿದ್ರೆ ಹೆಲ್ಪ್ ಆಗಲ್ಲ. ನೀವು ಆನ್ಸರ್ ಬರೀರಿ ಅಂದ್ರೇ ನಿಮ್ಗೆ ಇದರಿಂದ ಏನಾದರೂ ಬೆನಿಫಿಟ್ ಆಗುತ್ತೆ. ಓಕೆ, ಬರೆದ್ಬಿಟ್ಟು ನೀವು ಗೂಗಲಲ್ಲಿ ಪೋಸ್ಟ್ ಮಾಡಿ, ಅಥವಾ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿ, ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲೂ ಪೋಸ್ಟ್ ಮಾಡ್ಬೋದು. ಸೊ ಐ ಹೋಪ್ ಯು ಆಲ್ ವಿಲ್ ಟೇಕ್ ದಿ ಬೆನಿಫಿಟ್ ಆಫ್ ದಿಸ್ ವಿಡಿಯೋ. ಆ್ಯಂಡ್ ಇಫ್ ಯು ವಾಂಟ್ ಮೋರ್ ಎಕ್ಸ್ಪ್ಲನೇಷನ್ ಆನ್ ದಿಸ್, ಯಾಕಂದರೆ ಮೊದಲೆಲ್ಲ ನಾನು ಭಾಳ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಭಾಳ ಕಡಿಮೆ ಟೈಮಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಾನು ಸ್ಕ್ರಿಪ್ಟ್ಸ್ ಆಗಿ ಇಟ್ಟಿದ್ದೀನಿ ಇದನ್ನು. ಬಟ್ ಐ ಹ್ಯಾವ್ ಕವರ್ಡ್ ಈಚ್ ಆ್ಯಂಡ್ ಎವ್ರಿ ಆಸ್ಪೆಕ್ಟ್. ಟೀಕೆ, ಎಲ್ಲ ಆಸ್ಪೆಕ್ಟ್ಸು ಇದರಲ್ಲಿ ಕವರ್ ಮಾಡಿದ್ದೀನಿ. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್. ಪ್ಲೀಸ್ ಕಮೆಂಟ್ ಆ್ಯಂಡ್ ಶೇರ್ ಟು ದ ನೀಡಿ. ಓಕೆ, ಯಾರಿಗೆ ನೀಡ್ ಇದೆ ಅವರಿಗೆಲ್ಲ ಶೇರ್ ಮಾಡ್ತಾ ಹೋಗಿ, ಸೊ ದಟ್ ಇಟ್ ಕ್ಯಾನ್ ರೀಚ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವಿಡಿಯೋ. ವಿಲ್ ಮೀಟ್ ಇನ್ ದ ಅನದರ್ ಸೆಷನ್.